ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಿಮ್ಮ ಮದುವೆ ದಿನಾಂಕ ಏನಾದ್ರು 8, 17, 26ನೇ ತಾರೀಕು ವಿವಾಹ ಆಗಿದ್ದೆ ಆದ್ರೆ 8 ಅಂತಕ್ಕಂಥ ಸಂಖ್ಯೆ ಅಧಿಪತ್ಯ ಬಂದ್ಬಿಟ್ಟು ಶನಿ ಗ್ರಹ. ಶನಿ ಗ್ರಹ ಏನ್ ಮಾಡ್ತಾನೆ, ಮಂದಗತಿಯಾಗಿ ನಿಮ್ಮ ಜೀವನದ ಏಳಿಗೆ ಮೇಲೆ ಸಕ್ಸಸ್ ಆಗೋದಕ್ಕೆ ಅಡೆತಡೆಗಳು ಕೊಡ್ತಾ ಇರ್ತಾರೆ. 8 ಅಂತಕ್ಕಂಥ ನಂಬರ್ ಶನಿ ಗ್ರಹ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ವ್ಯಾಪಾರ ಆಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನದ ಏಳಿಗೆ ಅಭಿವೃದ್ಧಿ ಮೇಲೆ ಸ್ವಲ್ಪ ನಿಗಾ ಇಡ್ತಾರೆ, ಮಂದಗತಿಯಾಗಿ ನಡೀತಾ ಇರ್ತದೆ. ಮತ್ತೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು. ದಾಂಪತ್ಯಗಳಲ್ಲಿ ಯಾರಾದ್ರೂ ಒಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ. ಒಬ್ರು ತಪ್ಪಿದ್ರೆ ಒಬ್ರಿಗೆ ವಾಸಿ ಆಯ್ತು ಅಂದ್ರೆ ಇನ್ನೊಬ್ಬರಿಗೆ, ಈ ರೀತಿ ಯಾವುದೇ ಒಂದು ದಂಪತಿಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸ್ತಾ ಇರ್ಬೋದು. ಅದೇ ರೀತಿಯಾಗಿ ಸಂತಾನದಲ್ಲಿ ಸಮಸ್ಯೆ ಆಗುತ್ತೆ. ನಿಮ್ಮ ಮಕ್ಕಳಿಗಾದ್ರೂ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಅದೃಷ್ಟದಲ್ಲಿ ಮಕ್ಕಳ ಅದೃಷ್ಟದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಎಲ್ಲಾ ವ್ಯವಹಾರಗಳಲ್ಲೂ ಮತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನೋಡ್ತಾ ಇರ್ಬೋದು. ಯಾಕಂದ್ರೆ ಮಂದಗತಿ ಆಗಿರ್ತಕ್ಕಂಥ ಇವ್ರೇನೋ, ನೀವು ಗಂಡನಿಗೆ ಏನೋ ಒಂದು ಕೆಲಸ ಹೇಳ್ತೀರಾ, ಅಥವಾ ನೀವು ಹೆಂಡತಿಗೆ ಏನಾದ್ರು ಒಂದು ಕೆಲಸ ಹೇಳ್ತೀರಾ, ಲೇಜಿನೆಸ್ ಆಲಸ್ಯದಿಂದ ಇರ್ತದೆ. ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ನಾಳೆದ್ ಮಾಡೋಣ ಬಿಡು ಅಂತೇಳಿ ಆಲಸ್ಯ ಜೀವನ ಇರ್ತದೆ. ಯಾಕಂದ್ರೆ ಶನಿ ಗ್ರಹ ಒಂದು ಮಂದಗತಿಯಾಗಿ ನಿಮ್ಮ ಮೇಲೆ ಪ್ರಭಾವ ಬೀಳ್ತಾ ಇರ್ತಾನೆ. ಅದಕ್ಕೆ 8, 17, 26ನೇ ತಾರೀಕು ಅಷ್ಟೊಂದು ಶುಭವಲ್ಲ. ನೀವು ದಯವಿಟ್ಟು ಮರುಮಂಗಲ ಧಾರಣೆ ಮಾಡಿಕೊಂಡು ನಿಮ್ಮ ಅದೃಷ್ಟ ಸಂಖ್ಯೆ, ಭಾಗ್ಯ ಸಂಖ್ಯೆಗೆ ಅನುಗುಣವಾಗಿ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ದಿನಾಂಕದಲ್ಲಿ ನೀವು ವಿವಾಹ ಆಗ್ರಿ. ವಿವಾಹದಕ್ಕಿಂತ ಮುಂಚಿತವಾಗಿ ನಿಮ್ಮ ಮುಹೂರ್ತ ಲಗ್ನನ ಕುದುರಿಸ್ಬೇಕಾದ್ರೆ ಯಾವ್ಯಾವ ಗ್ರಹಗಳು, 9 ಗ್ರಹಗಳು ನಿಮ್ಮ ಲಗ್ನದಲ್ಲಿ ಎಲ್ಲೆಲ್ಲಿ ಕೂತ್ಕೊಂಡಿದ್ರೆ ಏನೇನು ಫಲಾಫಲಗಳು ಅಂತೇಳಿ ತಿಳ್ಕೊಂಡು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಲಗ್ನನ ರೆಡಿ ಮಾಡಿಕೊಂಡು ಒಂದು ಶುಭ ಸಂಖ್ಯೆಗೆ ಅನುಗುಣವಾಗಿ ನೀವು ಮರುಮಂಗಲ ದಂಡೆ ಮಾಡ್ಕೊಂಡಿದ್ದಾರೆ, ನೀವು ಸಕ್ಸಸ್ ಆಗ್ತೀರಾ. ನಮಸ್ಕಾರ ವೀಕ್ಷಕ.